ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ। ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ನೀವು ಎಲ್ಲಿ ಬೇಕಿದ್ರೂ ಮಾಡ್ಬೋದು HSRP ನಂಬರ್ ಪ್ಲೇಟ್, ನಿಮ್ಮ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಯಾವುದೇ ಗಾಡಿಗೆ HSRP ನಂಬರ್ ಪ್ಲೇಟನ್ನು ಯಾವ ರೀತಿ ನೀವು ಬುಕ್ ಮಾಡ್ಬೋದು ಅಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ। ಮೊದಲದಾಗಿ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ, SAAM.in ಈ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ। ಇಲ್ಲಾಂದರೆ ಇದರ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ। ಆ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇದೇ ಗೌರ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟಿಗೆ ಬರ್ತೀರಿ। ನೋಡ್ಬೋದು, ಮುಖಪುಟ ನಿಮಗೆ ಈ ರೀತಿ ಕಾಣಿಸುತ್ತೆ। ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು, ಇಲ್ಲಿ ಎಡಭಾಗದಲ್ಲಿ ಬುಕ್ HSRP ಇದೆಯಲ್ಲ, ಇಲ್ಲಿ ನಿಮಗೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ। ರೈಟ್ ಸೈಡಲ್ಲಿ ಲಾಗಿನ್ ಬರುತ್ತೆ, ಬಟ್ ಇಲ್ಲಿ ಬುಕ್ HSRP ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ। ಸ್ನೇಹಿತರೆ, ಈ ವೆಬ್ಸೈಟ್ ಅಲ್ಲಿ ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು। ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಮೋಡಿಗೆ ಹಾಕಿಬಿಟ್ಟು ನೀವು ಇದನ್ನು ಮಾಡ್ಬೋದು। ಮೊದಲಾಗಿ ನಿಮ್ಮ ಗಾಡಿಯ RC ಇಲ್ಲಿ ಬೇಕಾಗುತ್ತೆ। ಮೊದಲಾಗಿ ರಿಜಿಸ್ಟ್ರೇಷನ್ ಮಾಡುವಾಗ ಕೆಳಗೆ ನೋಡ್ಬೋದು, ಇಲ್ಲಿ HSRP ರಿಜಿಸ್ಟ್ರೇಷನ್ ಅಲ್ಲಿ ಮೊದಲಾಗಿ ನಿಮ್ಮ ಫುಲ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ। ಫುಲ್ ನೇಮನ್ನು ಹಾಕಿದ ನಂತರ ರೈಟ್ ಸೈಡಲ್ಲಿ ನಿಮ್ಮ ಗಾಡಿ ನಂಬರು, ಅಂದರೆ ಬೈಕ್ ಆದರೆ ಬೈಕು, ಕಾರ್ ಆದರೆ ಕಾರ್ ನಂಬರನ್ನು ಇಲ್ಲಿ ಕರೆಕ್ಟಾಗಿ ಹಾಕಬೇಕಾಗುತ್ತೆ। ಯಾವ ರೀತಿ ಇದೆ RC ಅಲ್ಲಿ ಅದೇ ರೀತಿ ಹಾಕಬೇಕಾಗುತ್ತೆ। ಅದಾದಮೇಲೆ ಮೂರನೇದಾಗಿ ನೀವು ಇಲ್ಲಿ ಇಮೇಲ್ ಐ ಡಿಯಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಬೇಕಾಗುತ್ತೆ। ಇಮೇಲ್ ಐ ಡಿ ಹಾಕಿದ ನಂತರ ನೆಕ್ಸ್ಟು 4ನೇ ಆಪ್ಷನ್ ನಿಮಗೆ ನಿಮ್ಮ ಮೊಬೈಲ್ ನಂಬರು, ಅದು ನೀವು ನಾರ್ಮಲಾಗಿ ಯೂಸ್ ಮಾಡ್ತೀರಲ್ಲ ಆ ಮೊಬೈಲ್ ನಂಬರನ್ನು ಅಲ್ಲಿ ಹಾಕಬೇಕಾಗುತ್ತೆ। 5ನೇದಾಗಿ ನೀವು ಇಲ್ಲಿ ನಿಮ್ಮ ಸ್ಟೇಟ್ ಯಾವುದು, ಕರ್ನಾಟಕ ಆದರೆ ಕರ್ನಾಟಕವನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ। ನೆಕ್ಸ್ಟ್ ಲಾಸ್ಟ್ನೇದಾಗಿ 6ನೇ ಆಪ್ಷನು ಡಿಸ್ಟ್ರಿಕ್ಕು, ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ। ನಾನು ನನ್ನ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ। ಅದಾದಮೇಲೆ ಕೆಳಗೆ ಇಲ್ಲಿ ಐ ಅಗ್ರಿ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಒಂದು ಚಿಕ್ಕ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ನೀವು ಫಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ। ಗೈಸ್ ನೋಡ್ಬೋದು, ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ। ಈ ರೀತಿಯಾಗಿ ಬೇರೆ ಯಾರು ಎಕ್ಸ್ಪ್ಲೇನ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ। ಯಾವ ರೀತಿ ನೀವು HSRP ನಂಬರ್ ಪ್ಲೇಟನ್ನು ಆನ್ಲೈನಲ್ಲಿ ಬುಕ್ ಮಾಡ್ಬೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ। ಸ್ನೇಹಿತರೆ, ನಿಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಪೇಜ್ ಬರುತ್ತೆ। ಸ್ನೇಹಿತರೆ, ಮೊದಲಾಗಿ ನೀವು ಹೊಸಬರಾಗಿದ್ದರೆ, ಮೊದಲ ಬಾರಿ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಯಾಕಂದರೆ ನಿಮಗೆ ಇದೇ ರೀತಿಯಂಥ ಯೂಸ್ಫುಲ್ ವಿಡಿಯೋ ಜೊತೆಗೆ ನೀಟಾಗಿ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿರುವಂಥ ಸರಿಯಾದ ನಿಖರವಾದ ಮಾಹಿತಿಯನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ। ಆದ್ದರಿಂದ ನಿಖರವಾದ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಗೈಸ್, ಮೊದಲದಾಗಿ ನೋಡ್ಬೋದು, ಈ ರೀತಿಯಾಗಿ ನಿಮ್ಮಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗಿರುತ್ತೆ। ನೆಕ್ಸ್ಟ್ ನೀವು ಇಲ್ಲಿ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಇದೆಯಲ್ಲ, ಇಲ್ಲಿ ನೀವು 2 ವೀಲರ್ ಆದರೆ 2 ವೀಲರು, 4 ವೀಲರ್ ಆದರೆ 4 ವೀಲರು, 3 ವೀಲರ್ ಆದರೆ 3 ವೀಲರು ಈ ರೀತಿ ಸೆಲೆಕ್ಟ್ ಮಾಡಬೇಕಾಗುತ್ತೆ। ನಾನಿಲ್ಲಿ 2 ವೀಲರನ್ನು ಸೆಲೆಕ್ಟ್ ಮಾಡಿದ್ದೀನಿ। ನಿಮ್ಮ ಗಾಡಿ ಯಾವ ಕಂಪನಿದು ಆ ಕಂಪನಿ ಸೆಲೆಕ್ಟ್ ಮಾಡಬೇಕಾಗುತ್ತೆ। ಇಲ್ಲಿ ಹೀರೋ ಹೋಂಡಾ ಇದೆ, ಬಜಾಜ್ ಇದೆ, KTM ಇದೆ, ಹೀರೋ ಇದೆ, ಅಥವಾ ಮಹೀಂದ್ರ ಇದೆ, ಸುಜುಕಿ ಇದೆ, ಎಲ್ಲ ಇದೆ। ಸೊ ನಿಮ್ಮ ಗಾಡಿ ಯಾವ ಕಂಪನಿದು ಸೆಲೆಕ್ಟ್ ಮಾಡ್ಕೊಳ್ಳಿ। ನಂದು ಇಲ್ಲಿ ಬಜಾಜು, ಅದು ನಾನು ಇಲ್ಲಿ ಬಜಾಜ್ ಸೆಲೆಕ್ಟ್ ಮಾಡ್ತಿದ್ದೀನಿ। ಗೈಸ್, ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಪೇಜ್ ಬರುತ್ತೆ। ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಸ್ ವಿತ್ ಕಲರ್ ಸ್ಟಿಕ್ಕರ್ ಅಂತಿದೆಯಲ್ಲ, ಅಲ್ಲಿ ಕೆಳಗೆ ಬುಕ್ ಅಂತಿದೆಯಲ್ಲ, ಆ ಬುಕ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ। ಇದನ್ನು ಲ್ಯಾಪ್ಟಾಪಲ್ಲಿ, ಮೊಬೈಲಲ್ಲಿ ಎಲ್ಲಿ ಬೇಕಿದ್ರೂ ಮಾಡ್ಬೋದು। ಸೊ ಎಲ್ಲ ಕಡೆ ನಿಮಗೆ ಸೇಮ್ ಆಪ್ಷನ್ ಬರುತ್ತೆ। ಮೊಬೈಲ್ ಆದರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಡೆಸ್ಕ್ಟಾಪ್ ಮೋಡನ್ನು ಎನೇಬಲ್ ಮಾಡಬೇಕಾಗುತ್ತೆ। ಸೊ ಇಲ್ಲಿ ಬುಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಇಷ್ಟಾದ ನಂತರ ನೀವು ನಿಮ್ಮ ಸ್ಟೇಟನ್ನು ಮತ್ತೆ ನೀವು ಇನ್ನೊಮ್ಮೆ ಸೆಲೆಕ್ಟ್ ಮಾಡಬೇಕಾಗುತ್ತೆ। ಇಲ್ಲಿ ಕರ್ನಾಟಕ ಆದರೆ ಕರ್ನಾಟಕವನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನಲ್ಲಿ। ಇದಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಡೇಟ್, ರಿಜಿಸ್ಟ್ರೇಷನ್ ನಂಬರು, ಅಂದರೆ ನಿಮ್ಮ ಗಾಡಿಯ ನಂಬರನ್ನಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ। ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಯಾಕಂದರೆ ಇದೇ ರೀತಿಯಂಥ ಯೂಸ್ಫುಲ್ ವೀಡಿಯೋಸನ್ನು ನಾವು ನಿಮಗೆ ನಿರಂತರವಾಗಿ ಅಪ್ಡೇಟ್ ಮಾಡ್ತಿರ್ತೀವಿ ಈ ಚಾನಲಲ್ಲಿ। ಸೊ ಯಾವುದೇ ರೀತಿಯಲ್ಲಿ ಫೇಕ್ ನ್ಯೂಸ್ ಹಾಕಲ್ಲ, ರಿಯಲ್ ಆದ ಕಂಟೆಂಟನ್ನು ಅಪ್ಲೋಡ್ ಮಾಡ್ತೀವಿ। ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋವನ್ನು ಲೈಕ್ ಮಾಡಿ, ಅದೇ ರೀತಿ ಮೊದಲ ಬಾರಿ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಮೊದಲಾಗಿ ಸ್ಟೇಟ್ ಆದಮೇಲೆ ಎರಡನೇ ಆಪ್ಷನಲ್ಲಿ ನಿಮ್ಮ ಗಾಡಿಯ ನಂಬರನ್ನು ಹಾಕಬೇಕಾಗುತ್ತೆ। 2ನೇ ಆಪ್ಷನಲ್ಲಿ ನಿಮ್ಮ ಗಾಡಿ ನಂಬರನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿದ ನಂತರ 3ನೇ ಆಪ್ಷನಲ್ಲಿ ನಿಮ್ಮ ಗಾಡಿಯ ಚೆಸಿಸ್ ನಂಬರನ್ನು ಹಾಕಬೇಕಾಗುತ್ತೆ। ಇದು ನಿಮ್ಮ ಗಾಡಿಯ ರಿಜಿಸ್ಟ್ರೇಷನ್ ಬುಕ್ಕಲ್ಲಿ ಇರುತ್ತೆ, ಇಲ್ಲಾಂದರೆ ನಿಮ್ಮ RC ಅಲ್ಲಿ ಕೂಡ ಇರುತ್ತೆ। ತುಂಬ ಲಾಂಗ್ ಇರುತ್ತೆ ಲೆಟರ್, ಇಲ್ಲಿ ಅದನ್ನು ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ। ಇಲ್ಲ ನಿಮ್ಮ ಗಾಡಿಯಲ್ಲಿ ಕೂಡ ಸಿಗುತ್ತೆ। ಸೊ ನಂಬರನ್ನು ನೀವು ಇಲ್ಲಿ ಕರೆಕ್ಟಾಗಿ ಹಾಕಬೇಕಾಗುತ್ತೆ। ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ನೆಕ್ಸ್ಟ್ ನಿಮಗೆ ಅಲ್ಲಿ ಆಕ್ಸೆಸ್ ಮಾಡಲ್ಲ, ಅದರಿಂದ ಕರೆಕ್ಟಾಗಿ ನಂಬರ್ ನೋಡಿಕೊಂಡು ಹಾಕಬೇಕಾಗುತ್ತೆ। ಅದರ 4ನೇ ಆಪ್ಷನಲ್ಲಿ ನಿಮ್ಮ ಗಾಡಿಯ ಇಂಜಿನ್ ನಂಬರ್ ಕೇಳುತ್ತೆ। ಇಂಜಿನ್ ನಂಬರು ನಿಮ್ಮ ಗಾಡಿಯ RC ಇರುತ್ತಲ್ಲ, RCಯ ಚೆಸಿಸ್ ನಂಬರ್ ಕೆಳಗಡೆ ಇಂಜಿನ್ ನಂಬರ್ ಇರುತ್ತೆ। ಇದನ್ನು ಕ್ಯಾಪಿಟಲ್ ಲೆಟರಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ। ಸೊ ಇಂಜಿನ್ ನಂಬರ್ ಕೂಡ ನಿಮಗೆ RC ಬುಕ್ಕಲ್ಲಿ, ರಿಜಿಸ್ಟ್ರೇಷನ್ ಬುಕ್ಕಲ್ಲಿ ಇರುತ್ತೆ। ಸೊ ಗಾಡಿಯಲ್ಲಿ ನೀವು ಹುಡುಕುವಂಥ ಅಗತ್ಯ ಇಲ್ಲ। ಇಲ್ಲಿ ನೀವು ಇಂಜಿನ್ ನಂಬರನ್ನು ಹಾಕಿದ ನಂತರ ಕೆಳಗಡೆ ಇಲ್ಲಿ ಒಂದು ಕ್ಯಾಪ್ಚಾ ಆಪ್ಷನ್ ಇರುತ್ತೆ। ಕ್ಯಾಪ್ಚಾ ನೋಡ್ಬೋದು ಯಾವ ರೀತಿ ಕೋಡ್ ಇದೆ, ಅದೇ ಸೇಮ್ ಕೋಡನ್ನು ನೀವು ರೈಟ್ ಸೈಡಲ್ಲಿ ಒಂದು ಖಾಲಿ ಕಾಲಮ್ ಇದೆಯಲ್ಲ, ಅದೇ ಕಾಲಮಲ್ಲಿ ಅದೇ ರೀತಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಹಾಕಬೇಕಾಗುತ್ತೆ। ಹಾಕಿದ ನಂತರ ಕೆಳಗೆ ಕ್ಲಿಕ್ ಹಿಯರ್ ಇದೆಯಲ್ಲ, ಕ್ಲಿಕ್ ಹಿಯರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ।
ಸ್ನೇಹಿತರೆ ಇಷ್ಟಾದ್ಮೇಲೆ ನಿಮಗೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ನೀವು ವೆಹಿಕಲ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ವೆಹಿಕಲ್ ಕ್ಯಾಟಗರಿಯಲ್ಲಿ ಸ್ಕೂಟರ್ ಆದರೆ ಸ್ಕೂಟರು, ಮೋಟರ್ ಸೈಕಲ್ ಆದರೆ ಮೋಟರ್ ಸೈಕಲ್. ಸೊ ನಾನಿಲ್ಲಿ ಮೋಟರ್ ಸೈಕಲನ್ನು ಸೆಲೆಕ್ಟ್ ಮಾಡ್ತೀನಿ. ನಂತರ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೇಳುತ್ತೆ. ಸೊ ನಿಮ್ಮ ಹೆಸರು, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೇಳುತ್ತೆ. ಅದನ್ನು ಕರೆಕ್ಟಾಗಿ ನೇಮು ಎಲ್ಲವನ್ನು ಹಾಕಿ ಸೊ ಇಲ್ಲಿ ನನ್ನ ಜಿಮೇಲ್ ಐಡಿನ ಸೆಲೆಕ್ಟ್ ಮಾಡ್ತೀನಿ. ಜಿಮೇಲ್ ಐಡಿ ಹಾಕಿದ ನಂತರ ರೈಟ್ ಸೈಡಲ್ಲಿ ನಿಮ್ಮ ಮೊಬೈಲ್ ನಂಬರಲ್ಲಿ OTP ಬರುತ್ತೆ. ಆದ್ದರಿಂದ ಮೊಬೈಲ್ ನಂಬರ್ ಸರಿಯಾದ ನಂಬರನ್ನು ಹಾಕಿ ಮೊಬೈಲ್ ನಂಬರ್ ಹಾಕಿದ ನಂತರ ಕೆಳಗಡೆ ನಾನು ನೋಡ್ಬೋದು 1 by 1 ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ನೀಟಾಗಿ ಕರೆಕ್ಟಾಗಿ ಫಿಲ್ ಮಾಡಿ ಮೊಬೈಲ್ ನಂಬರ್ ಹಾಕಿದ ನಂತರ ಕೆಳಗೆ ಬಿಲ್ಲಿಂಗ್ ಅಡ್ರೆಸ್, ನಿಮ್ಮ ರಿಯಲ್ ಅಡ್ರೆಸ್ ಏನಿದೆ ಹೋಮ್ ಅಡ್ರೆಸ್, ಆ ಅಡ್ರೆಸ್ಸನ್ನು ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಹೆಸರಲ್ಲಿ ಒಂದು ಬಿಲ್ ಜನರೇಟ್ ಆಗುತ್ತೆ. ಸೊ ಹಾಗಾಗಿ ಬಿಲ್ಲಿಂಗ್ ಅಡ್ರೆಸ್ಸನ್ನು ಸರಿಯಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಳಗೆ ನೆಕ್ಸ್ಟ್ ಅಂತಿದೆಯಲ್ಲ, ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಇಲ್ಲಿ ಎಂಟರ್ OTP, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ನಾನು ಹೇಳಿದ್ನಲ್ಲ ಆವಾಗಲೇ. ಸೊ ಆ OTPನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಏನು HSRP ಬೋರ್ಡ್ ಇದೆ, ನಂಬರ್ ಪ್ಲೇಟನ್ನು ನೀವು ಎಲ್ಲಿ ತಗೋಬೇಕು ಅಡ್ರೆಸ್ಸಿಗೆ, ಇಲ್ಲಿ ಹೋಮ್ ಡೆಲಿವರಿ ಅಂದರೆ ನಿಮ್ಮ ಮನೆ ಅಡ್ರೆಸ್ಸಿಗೆ ಬರುತ್ತೆ. ಅಥವಾ ಡೀಲರ್, ನೀವು ಗಾಡಿಯನ್ನು ಎಲ್ಲಿ ಬುಕ್ ಮಾಡಿದ್ರೆ ಅದು ನಿಮ್ಮ ನಿಯರೆಸ್ಟ್ ಡೀಲರ್ ಯಾರಿದ್ದಾರೆ, ಬೈಕ್ ಡೀಲರ್ ಇರ್ಬೋದು, ಕಾರ್ ಡೀಲರ್ ಇರ್ಬೋದು, ಅಲ್ಲಿಗೆ ಬರುತ್ತೆ. ಇಲ್ಲಿ ಹೋಮ್ ಡೆಲಿವರಿ ಕೊಡ್ಬೋದು. ಇಲ್ಲಾಂದರೆ ನಾನಿಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ನಿಯರೆಸ್ಟ್ ಡೀಲರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಆವಾಗ ಆ ಡೀಲರ್ ಶಾಪ್ಗೆ ಹೋಗುತ್ತೆ. ನಂತರ ಸ್ನೇಹಿತರೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ 2 ಆಪ್ಷನ್ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ ನಂತರ 3ನೇ ಆಪ್ಷನಲ್ಲಿ ನಿಮಗೆ ಡೀಲರ್ ಪಿನ್ ಕೋಡ್ ಕೇಳುತ್ತೆ. ಸೊ ನಿಮ್ಮ ಡೀಲರ್ ಇರುವ ಏರಿಯಾದ ಪಿನ್ ಕೋಡ್ ಅಥವಾ ಪೋಸ್ಟಲ್ ಕೋಡ್ ಏನಿರುತ್ತೆ ಆ ಕೋಡನ್ನು ಅಲ್ಲಿ ಹಾಕಿದ ನಂತರ ನೆಕ್ಸ್ಟ್ ಅಲ್ಲಿ ಗೋ ಮೇಲೆ ಕ್ಲಿಕ್ ಮಾಡ್ತಿದ್ದಾಗನೇ ಸೊ ನಿಮ್ಮ ನಿಯರೆಸ್ಟ್ನಲ್ಲಿ ಇರುವಂಥ ಆ ಡೀಲರ್ ಯಾರಲ್ಲಿದ್ದಾರೆ ಆ ಡೀಲರ್ನ ಅಡ್ರೆಸ್ ಬರುತ್ತೆ. ಅಂದರೆ ಕಾರ್ ಡೀಲರ್ ಆದರೆ ಅಥವಾ ಬೈಕ್ ಡೀಲರ್ ಇರ್ಬೋದು. ಸೊ ನಿಮ್ಮ ಶೋರೂಮ್ನವರ ಡೀಲರ್ ಇದು ಬರುತ್ತೆ, ಅಡ್ರೆಸ್ ಬರುತ್ತೆ. ನೋಡ್ಬೋದು ಇಲ್ಲಿ ಡೇಟ್ ಕೂಡ ಮೆನ್ಷನ್ ಆಗಿದೆ. ಆ ಡೇಟ್ ಅಂತ ಹೇಳಿದ್ರೆ ಆ ಡೇಟ್ಗೆ ಅಲ್ಲಿ ಬಿಲ್ ಜನರೇಟ್ ಆಗುತ್ತೆ ಅಂತ. ಇಷ್ಟಾದ ನಂತರ ನೆಕ್ಸ್ಟ್ ನೋಡ್ಬೋದು ಇಲ್ಲಿ 472 ರೂಪಾಯಿ ನಿಮಗೆ ಇಲ್ಲಿ HSRP ಫೀಸ್ ಕೂಡ ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅದೇ ಡೀಲರಿಗೆ ನಿಮ್ಮ ನಂಬರ್ ಪ್ಲೇಟು ಡೆಲಿವರಿ ಆಗುತ್ತೆ ಅಂತ ಹೇಳ್ಬೋದು. ಕನ್ಫರ್ಮ್ ಡೀಲರ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇನ್ನೊಂದು ಪೇಜಿಗೆ ಹೋಗುತ್ತೆ. ಆ ಪೇಜ್ನಲ್ಲಿ ಗೈಸ್ ಇಲ್ಲಿ ನೀವು ಯಾವ ಡೇಟಿಗೆ ನೀವು ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಆ ಡೇಟನ್ನು ಸೆಲೆಕ್ಟ್ ಮಾಡ್ಬೋದು. ಸೊ 17th ಲಾಸ್ಟ್ ಇತ್ತು, ಬಟ್ ಇವಾಗ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನೆಕ್ಸ್ಟ್ ನೀವು ಇಲ್ಲಿಗ ಅಪ್ಡೇಟೆಡ್ ಡೇಟನ್ನು ಸೆಲೆಕ್ಟ್ ಮಾಡ್ಬೋದು. ನೀವು ಯಾವ ಡೇಟಿಗೆ ಬೇಕಿದ್ರು ಇಲ್ಲಿ ಸೆಲೆಕ್ಟ್ ಮಾಡಿದ ಡೇಟಿಗೆ ಅಲ್ಲಿ ನಂಬರ್ ಪ್ಲೇಟ್ ಬರುತ್ತೆ. ನೀವು ಆ ಡೇಟಿಗೆ ನೀವು ಹೋಗಿ ನೀವು ನಂಬರ್ ಪ್ಲೇಟನ್ನು ಫಿಟ್ಟಿಂಗ್ ಮಾಡಿಸ್ಕೋಬಹುದು. ಜೊತೆಗೆ ಇಲ್ಲಿ ಯಾವ ಟೈಮಿಗೆ ನೀವು ಅವೈಲೇಬಲ್ ಇದೆ ಆ ಟೈಮನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಉತ್ತಮವಾಗಿರುವ ಮಾಹಿತಿಯನ್ನು ನಿಮಗೆ ಶೇರ್ ಮಾಡೋಕ್ಕೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಅದೇ ರೀತಿ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಯಾವುದೇ ರೀತಿಯಲ್ಲಿ ಫೇಕ್ ನ್ಯೂಸ್ ನಿಮಗೆ ಈ ಚಾನಲ್ ಬರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆಯ ಹೆಸರನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಈ ರೀತಿಯಾಗಿ ನಿಮ್ಮಲ್ಲಿ ಎಲ್ಲ ಅಡ್ರೆಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಅಡ್ರೆಸ್ಸು, ಡೀಲರ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ನಂತರ ಗಾಡಿ ನಂಬರ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಪೇಮೆಂಟ್ ಮೆಥಡ್ ಬರುತ್ತೆ, ನಿಮ್ಮ ಮೊಬೈಲ್ ನಂಬರು, ಜಿಮೇಲ್ ID, ನೇಮ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಿರುವ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಪೇಮೆಂಟ್ ಆನ್ಲೈನ್ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ರೈಟ್ ಸೈಡಲ್ಲಿ ಆ ನಂಬರ್ ಪ್ಲೇಟಿಗೆ ಎಷ್ಟು ಕಾಸ್ಟ್ ಆಗುತ್ತೆ ನೋಡ್ಬೋದು, 350 ರೂಪಾಯಿ. ನೆಕ್ಸ್ಟ್ ಕನ್ವೀನಿಯನ್ಸ್ ಫೀಸು ಮತ್ತು GST SGST ಎಲ್ಲ ಸೇರಿಬಿಟ್ಟು 472 ರೂಪಾಯಿ ಆಗುತ್ತೆ. ಇಷ್ಟು ನೋಡ್ಬೋದು. ಇಲ್ಲಿ ಟೋಟಲ್ ಕಾಸ್ಟ್ ನೋಡಿದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗೆ ನೀವು ಏನು ಮಾಡಬೇಕಂದ್ರೆ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಕೆಳಗೆ ಇಲ್ಲಿ ಬಾಕ್ಸ್ ಮೇಲೆ ಐ ಅಗ್ರಿ ಬಟನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇ ಆನ್ಲೈನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಇಷ್ಟಾದ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಗೂಗಲ್ ಪೇ, ಫೋನ್ ಪೇ ಯಾವ್ದು ಮುಖಾಂತರ ಕೂಡ ನೀವು ಇಲ್ಲಿ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಇದು ಬುಕ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇಲ್ಲಿ. ಸೊ ಈ ರೀತಿಯಾಗಿ ಆದ ನಂತರ ನೀವು ಸೆಲೆಕ್ಟ್ ಮಾಡಿದ ಡೇಟಿಗೆ ನಿಮ್ಮ ಡೀಲರ್ ಶಾಪ್ಗೆ HSRP ನಂಬರ್ ಬರುತ್ತೆ, ನಂಬರ್ ಪ್ಲೇಟ್ ಬರುತ್ತೆ. ಅಲ್ಲಿ ಹೋಗಿ ನಂಬರ್ ಪ್ಲೇಟನ್ನು ನೀವು ಫಿಕ್ಸ್ ಮಾಡ್ಕೊಂಡು ಬರ್ಬೋದು. ಸ್ನೇಹಿತರೆ ಈ ರೀತಿಯ ಉತ್ತಮ ಮಾಹಿತಿಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಮಿಸ್ ಮಾಡದೆ ವಿಡಿಯೋಗಂತೂ ಲೈಕ್